ನನಗೆ ನಿಮ್ಮ ಬಗ್ಗೆ ಪರ್ಸ್ನಲ್ ಆಗಿ ನಿಮಗೆ ಕೆಲವು ಕೋಸ್ಟಲ್ ಅಂಶಗಳು ಎಸ್ಪೆಷಲಿ ಕರಾವಳಿಯ ಕೆಲವು ಅಂಶಗಳು ಪರ್ದೆ ಮೇಲೆ ಬರೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಯು ವಾಂಟ್ ಟು ರಿಮೈನ್ ಇಟ್ ಆಸ್ ಅ ಸೀಕ್ರೆಟ್ ಅಂತ ಅಂಡ್ ಡಿಫ್ರೆನ್ಸಸ್ಸು ಬಂದಿದೆ ಒಂದ್ ಕಡೆ. ಆ ಥರ ಇಲ್ಲೇನಾದರೂ ನೋಡಿ ನೀವೇನಾದರೂ ಸಜೆಷನ್ ಕೊಟ್ಟಿದ್ದು ಉಂಟಾ? ಇಲ್ಲ ಅಂದ್ರೆ ಇವರು ಕೂಡ ಕರಾವಳಿಯ ಭಾಗದವರೇ, ಕುಂದಾಪುರದವರೇ. ಹಾಗಾಗಿ ಇವರಿಗೂ ಕೂಡ ಅಲ್ಲಿನ ಆಚಾರ ವಿಚಾರಗಳು ಗೊತ್ತಿದ್ದ ಕಾರಣದಿಂದಾಗಿ ಒಂದು ಕ್ರೀಡೆ ಏನಿದೆ, ಆ ಕ್ರೀಡೆ ಅದರ ಜೊತೆಗೆ ಅಲ್ಲಿರುವಂತಹ ಜನಗಳು, ಆ ಸಾಕೋನಿರ್ಬೋದು, ಓಡಿಸೋನಿರ್ಬೋದು, ಅದರ ಯಜಮಾನ ಇರ್ಬೋದು, ಆ ಸಂಬಂಧಗಳು ಅದ್ರ ಸುತ್ತ ಹೋಗಿದ್ದಾರೆ. ಹಾಗಾಗಿ ಆ ತರದ ಯಾವುದೇ ಇದು ಇರಲಿಲ್ಲ, ನನಗೆ ಯಾವುದೇ ರೀತಿಯ ಕಾನ್ಫ್ಲಿಕ್ಟ್ ಇರಲಿಲ್ಲ. ಬಿಕಾಸ್ ಹಿ ಈಸ್ ಅ ವೆರಿ ಗುಡ್ ರೈಟರ್. ಸೊ ಹಿ ಟುಕ್ ಯುವರ್ ಸಜೆಷನ್ಸ್. ಆ ಥರದ್ದೇನು ಇರಲಿಲ್ಲ. ಓಕೆ, ಬಟ್ ಇದು 700-year-old ಈ ಬಫೆಲೋ ರೇಸ್ ಅಲ್ಲೇ ನಡೆದಿರೋದು, ಅದ್ರ ಬಗ್ಗೆ ಏನಾದರೂ ತಿಳಿಸ್ಬೋದಾ ನಮಗೆ? ಫಸ್ಟ್ ಟೈಮ್ ಅಲ್ಲಿ ನಡೆದಿರೋದು ಅದು ನಮ್ಮ ಉಡುಪಿ ಉದ್ಯಾವರದಲ್ಲಿರುವ ಒಂದು ಜಾಗ ಕಟಪಾಡಿ ಅಂತ. ಕಟಪಾಡಿಯ ಕಂಬಳಕ್ಕೆ ಒಂದು 700 ವರ್ಷಗಳ ಇತಿಹಾಸ ಇದೆ ಮ್ಯಾಮ್. 700 ವರ್ಷಗಳಿಂದ ಕಟಪಾಡಿಯ ಕಂಬಳ ಅಂತ ಅನ್ನೋದು ಕರಾವಳಿಯ ಸಾಂಪ್ರದಾಯಿಕ ಕಂಬಳಗಳಲ್ಲಿ ಒಂದು. ಸಾಂಪ್ರದಾಯಿಕ ಕಂಬಳ ಅಂತಂದ್ರೆ ಅದಕ್ಕೆ ಅದರದ್ದೇ ಆದ ವಿಧಿವಿಧಾನಗಳಿವೆ. ಯಾರು ಕೋಣ ಫಸ್ಟ್ ಇಳಿಬೇಕು, ಯಾರು ಯಾವ ಚೇರಲ್ಲಿ ಕೂರ್ಬೇಕು, ಯಾರು ಹಿಂದೆ ಇರಬೇಕು, ಯಾರು ಮುಂದೆ ಇರಬೇಕು, ಯಾರು ಚಂಡೆ ಬಡಿಬೇಕು, ಯಾರು ವಾಲ್ಗ ಓದಬೇಕು ಅನ್ನೋದು ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ವಿಧಿವಿಧಾನಗಳಿದ್ದಾವೆ. ಅದೆಲ್ಲವನ್ನ ಒಂದೇ ಕುಟುಂಬ ಅಷ್ಟೂ ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇದೆ. ಹಾಗಾಗಿ ನಾವು ಫಸ್ಟ್ ಹೋಗಿ ನೋಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ ಥರದ ಕತೆ ನಾನು ಕುಂದಾಪುರದವನೇ ಆದರೂ ನಾನು ಕೇಳಿರಲಿಲ್ಲ. ಸೊ ಹಾಗಾಗಿ ಆ ಥರದ ಎಲಿಮೆಂಟ್ಗಳನ್ನು, ಆ ಥರದ ಇಂಟ್ರೆಸ್ಟಿಂಗ್ ಕತೆಗಳನ್ನು ಒಂದು ಸಿನಿಮಾ ಮಾಡುವಾಗ ಅಥವಾ ಒಂದು ಕತೆ ಬರೆಯುವಾಗ ಅದನ್ನು ಒಳಗೊಳ್ತಾ ಹೋಗಬೇಕು. ಹಾಗಾಗಿ ಅಲ್ಲೂ ನಮಗೆ ಶೂಟ್ ಮಾಡೋ ಆಪರ್ಚುನಿಟಿ ಸಿಕ್ತು. ದೇವ್ರ ದಯದಿಂದ ಅವರು ನೀವು ಶೂಟು ಮಾಡ್ಕೊಳ್ಳಿ ಅಂತ ಅವಕಾಶನೂ ಕೊಟ್ಟರು. ಹಾಗಾಗಿ ನಾವು ಕಟಪಾಡಿಯ ಸಾಂಪ್ರದಾಯಿಕ ಕಂಬಳದಲ್ಲಿ ಶೂಟಿಂಗ್ ಮಾಡಿರೋದು ನಮಗೆ ಹೆಮ್ಮೆ ಅಂತ ಹೇಳ್ಬೋದು ಮ್ಯಾಮ್. ಇದು ಯಾವ ಕಾಲಘಟ್ಟದಲ್ಲಿ ಅದು? ಪ್ರೆಸೆಂಟ್ ಈಗಿನ ಕಾಲಘಟ್ಟದಲ್ಲಿ ನಡೆಯುತ್ತೆ. ಇತಿಹಾಸದ ಜೊತೆಗೆ ಎಂಟರ್ಟೈನ್ಮೆಂಟ್ ಆ್ಯಂಗಲ್ ಅಲ್ಲಿ ಕತೆ ಹೇಳಿದ ಎಷ್ಟು ಕಷ್ಟ ಆಗಿತ್ತು ಈ ಸಿನಿಮಾಗೆ ಅಂತ. ಸೊ ಈಗ ಸಾಕಷ್ಟು ಕಥೆಗಳು ಕೇಳಿ, ಜಲ್ಲಿಕಟ್ಟು, ವಾಡಿವಾಸಲ್, ಈ ಥರದೆಲ್ಲ ಸ್ಟೋರಿ ನೋಡಿದಾಗ ಒಂದಷ್ಟು ವೈಷಮ್ಯ ಮತ್ತು ವೈರತ್ವ ಎಲ್ಲ ಕಾಣಿಸ್ತಿದೆ. ಅದು ರಿಯಲ್ ಆಗಿ ಇತ್ತ ನೋಡಿದಿರಾ ನೀವು ಹತ್ರದಲ್ಲಿ ಅಂತ? ಯಾಕಂದ್ರೆ ಕರಾವಳಿ ಭಾಗದವರಾಗಿರೋದ್ರಿಂದ ಆ ಮೇಲ್ನೋಟಕ್ಕೆ ಕಾಣಿಸಲ್ಲ, ಆದರೆ ಅದು ಆ ಕಥೆಯ ಕಾನ್ಫ್ಲಿಕ್ಟ್ ಇರೋದೇ ಹಾಗಲ್ಲ. ಅದು ಮೇಲ್ಮೈಯ ಮೇಲ್ಪದರದಲ್ಲಿ ಅದು ಕಾಣಿಸುವ ಅವಕಾಶ ಇರೋದಿಲ್ಲ. ಯಾವಾಗ ಮಾನವ ಸಂಬಂಧಗಳು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗೋಕ್ಕೆ ಅಂದರೆ ಆಳವಾಗಿ ಇಳಿತಾ ಹೋಗುತ್ತೆ, ಆವಾಗ ಆ ಥರದ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದು ಕಥೆಯಲ್ಲಿರುವ ಕಾನ್ಫ್ಲಿಕ್ಟು, ಅದು ಕಂಬಳ ಪ್ರಪಂಚದಲ್ಲಿರುವ ಕಾನ್ಫ್ಲಿಕ್ಟ್ ಅಂತ ಅದನ್ನು ನಾವು ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ. ಗುರು ಸರ್, ಇದು ಕಂಬಳ ಅನ್ನುವಂಥದ್ದು ಒಂದು ಕರಾವಳಿಯ ಒಂದು ಹೆಮ್ಮೆ ಅನ್ನುವಂಥ ಒಂದು ಕಲೆ ಕೂಡ ಅದು. ಸೊ ಅವರ ಜೀವನ ತುಂಬ ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿ ಕೂಡ. ಈ ಸಿನಿಮಾ ನೋಡಿದ ಮೇಲೆ ಅವರ ಜೀವನಕ್ಕೆ ಏನಾದರೂ ಹೆಲ್ಪ್ ಆಗುವಂಥ ಪ್ರಯತ್ನಗಳು ನಡೆಯುತ್ತಾ ಅಂತ? ಅವರೆಲ್ಲ ಭಾಳ ಚೆನ್ನಾಗಿದ್ದಾರೆ ಮ್ಯಾಮ್. ದೇ ಆರ್ ವೆರಿ ಗುಡ್. ಎಷ್ಟರ ಮಟ್ಟಿಗೆ ಅಂತಂದರೆ ಈ ಥರದ್ದೊಂದು ಪ್ರಪಂಚ ಇದೆಯಾ ಅಂತ ಇಡೀ ಪ್ರಪಂಚ ಹೆಮ್ಮೆ ಪಡುವಷ್ಟು ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ಅದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ದೇ ಆಲ್ ವಿಲ್ ಬಿ ಪ್ರೌಡ್ ಆಫ್ ದಿಸ್ ಫಿಲ್ಮ್. ಅದನ್ನ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಮ್ಯಾಮ್. ಇನ್ನು ಈ ಸಿನಿಮಾದಲ್ಲಿ ಆಗಿದೆ ಕಲಾವಿದ್ರು ಬಿಟ್ಟು ಅಂದ್ರೆ ಕಂಬಳ ಓಡಿಸೋರು ಏನಿದ್ದಾರೆ ಅವರು ಕೂಡ ಇದಾರ ಅಂದ್ರೆ ಅಭಿನಯಿಸಿದಾರ? ಇಲ್ಲ, ಕೆಲವರು ಕಾಣಿಸ್ತಾರೆ. ಆಮೇಲೆ ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ, ಸಹಾಯ ಇದೆ. ಕೋಣಗಳನ್ನು ತಂದಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ, 3 ಗಂಟೆಗೆ, 2 ಗಂಟೆಗೆ ಎದ್ದು ಕೋಣಗಳನ್ನು ತಗೊಂಡು ಲಾರಿಲಿ ಇಟ್ಕೊಂಡು ನಮ್ಮ ಶೂಟಿಂಗ್ ಸೆಟ್ಗೆ 6-7 ಗಂಟೆಗೆ ಬಂದಿದ್ದಾರೆ. ನಮ್ಮ ಚಿತ್ರೀಕರಣ ಹಗಲು ರಾತ್ರಿ ಚಿತ್ರೀಕರಣ ಮಾಡ್ತಾ ಇದ್ದಾಗ ನೀವು ಮಾಡಿ ಸರ್, ಇಷ್ಟು ಕಷ್ಟ ಆಗ್ತಿದೆ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಇಡೀ ಕಂಬಳ ಪ್ರಪಂಚ ನಮ್ಮ ಜೊತೆ ನಿಂತಿದೆ. ಅದು ನಂದಳಿಕೆ ಶ್ರೀಕಾಂತ್ ಭಟ್ರು ಇರ್ಬೋದು, ರೋಹಿತ್ ಹೆಗ್ಡೆ ಅವರು ಇರ್ಬೋದು, ಈ ಥರ ಚಂದ್ರಾಶ್ರಯ ಅವರು ಇರ್ಬೋದು. ಸಿಕ್ಕಾಪಟ್ಟೆ ಜನ ವೆರಿ ವೆಲ್ ನೋನ್ ಯಾರು ಕಂಬಳ ಪ್ರಪಂಚದಲ್ಲಿ ಇದ್ದಾರೆ, ಅವರಿಂದ ಹಿಡಿದು ಪ್ರತಿ ಕೊನೆಯ ಮನುಷ್ಯನವರೆಗೂ ನಮ್ಮ ಪ್ರಪಂಚದ ಬಗ್ಗೆ, ನಮ್ಮ ಕಂಬಳದ ಬಗ್ಗೆ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಸಹಾಯ ಮಾಡಿದ್ದಾರೆ. ನಂದೊಂದು ಹಿಂದಿನ ಪ್ರಶ್ನೆಗೆ ಉತ್ತರ ಕೊಡುವಾಗಲೇ ಹೇಳಿದ್ರಿ, ಈಗ ಕನ್ನಡದ ಸಿನಿಮಾಗಳು ಅಂದರೆ ಪ್ರತಿ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಆಗಿ ಜನರನ್ನು ತಲುಪಬೇಕಾಗಿದೆಯಾ? ನಮ್ಮ ನೆಲದ ಕಥೆಗಳು ಮತ್ತೆ ಈಗಾಗಲೇ ಸುಮಾರು ಸಿನಿಮಾಗಳು ಸಕ್ಸಸ್ ಆಗಿದೆ ಸರ್. ಇದು ಆ ರೀತಿಯ ಒಂದು ಭಾಗ ಆಗುವಂತ ಎಷ್ಟು ಸಾಧ್ಯತೆಗಳಿದೆ? ಗೊತ್ತಿಲ್ಲ ಸರ್. ಅಂದರೆ ಇದು ಕನ್ನಡದ ಒಳ್ಳೆಯ ಸಿನಿಮಾ, ಅದು ಮಾತ್ರ ನಮಗೆ ಗೊತ್ತಿರೋದು. ಅಂದರೆ ಇದರಲ್ಲಿ ಈ ಸಿನಿಮಾನ ಎಷ್ಟು ಶ್ರೇಷ್ಠ ಮಾಡೋಕ್ಕೆ ಸಾಧ್ಯನೋ ಅದೆಲ್ಲ ಪ್ರಯತ್ನಗಳನ್ನು ಕೂಡ ಟೆಕ್ನಿಕಲ್ ಟೀಮ್ ತುಂಬ ಚೆನ್ನಾಗಿ ಮಾಡಿದೆ. ಅಂದರೆ ಈ ಸಿನಿಮಾನ ಯಾವತ್ತೂ ಕೂಡ ಇಲ್ಲ ಇಷ್ಟು ಸಾಕು ಅಂತ ಅಂದ್ಕೊಂಡಿಲ್ಲ. ಮತ್ತೆ ಏನಾದರೂ ಪಾಲಿಷ್ ಮಾಡೋದು, ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೆಲಸ ಮಾಡೋದು, ಮತ್ತೆ ಸೌಂಡ್ ಇದು ಮಾಡೋದು. ಸೊ ಅಂತ ಬಹಳ ಪ್ರಯತ್ನಗಳನ್ನ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ನ ಮುಂದೆ ಇಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ನನಗೆ ಖುಷಿ ಇದೆ.
ನನಗೆ ಈ ಸಿನಿಮಾದ ಭಾಗ ಆಗಿರೋದು ನನಗೆ ಬಹಳ ಹೆಮ್ಮೆ ಇದೆ. ಆದರೆ ಆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ನಾವು ಲೈಟ ಬುದ್ಧ ಫಿಲ್ಮ್ಸಲ್ಲೂ ನಂಬಲ್ಲ, ಇವರಿಗೂ ನಂಬಿಕೆ ಇಲ್ಲ. ಅಂದರೆ ಒಂದು ಒಳ್ಳೆ ಸಿನಿಮಾ ಆದರೆ ಕ್ವಾಲಿಟಿ ಮೇಲೆ ಅದು ಟ್ರಾವೆಲ್ ಆಗಬೇಕು, ಬಿಟ್ರೆ ನಾವು ಫೋರ್ಸ್ ಮಾಡೋಕ್ಕೆ ಬಹಳ ಕಷ್ಟ. ಈಗ ನಾನು ಕೇಳಿದೆ, ಮದರ್ ಪ್ರಾಮಿಸ್ ರಿಲೀಸ್ ಆಗಿದೆ, ಬಹಳ ಚೆನ್ನಾಗಿದೆ ಅಂತ ನನಗೆ ರಿವ್ಯೂಗಳು ಬಂತು. ಸೊ ಅದು ಅಂಥ ಸಿನಿಮಾಗಳು ಬಂದು ಅದು ಬೇರೆ ಕಡೆ ಟ್ರಾವೆಲ್ ಆಗಬೇಕು, ಅದರ ಕ್ವಾಲಿಟಿ ಮೇಲೆ ಜನ ಅದನ್ನು ತಗೊಂಡು ಹೋಗಬೇಕು. ಕಾಂತಾರನ್ ಹಾಗೆ ಮಾಡಿದ್ದು, ಸೂತ್ರಮ್ಸು ಹಾಗೆ ಆಗಿದ್ದು. ಸೊ ಆ ಥರದ ಸಿನಿಮಾಗಳು ಮಾತ್ರ, ಯಾಕಂದರೆ ಆಲ್ರೆಡಿ ಕ್ವಾಲಿಟಿ ಟೆಸ್ಟ್ ಆಗಿರುತ್ತೆ, ಜನ ನೋಡಿ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿರ್ತಾರೆ, ಹಾಗಾಗಿ ತುಂಬ ಈಸಿಲಿ ಟ್ರಾವೆಲ್ ಆಗುತ್ತೆ. ಅದೇ ಒಳ್ಳೆ ವಿಧಾನ ಅಂತ. ಇದು ಕನ್ನಡ, ಅಪ್ಪಟ ಕನ್ನಡದ ಸಿನಿಮಾ ಸರ್. ಅಂದರೆ ಕರಾವಳಿ ಸರ್, ಆ ಭಾಗದ ಕಥೆಗಳು, ಆ ಸಂಸ್ಕೃತಿ ನಿಮಗೆ ತುಂಬ ಅಂದರೆ ಮೂಲದಿಂದ ಗೊತ್ತಿರೋವಂಥದ್ದು. ಸೊ ಹಾಗಾಗಿ ಈ ಸಿನಿಮಾ ಕೂಡ ಈಗ ಹೇಳಿದಾಗೆ, ನೀವು ಹೇಳಿದಾಗೆ ಕಾಂತಾರ ರೀತಿಯ ಮೋಡಿ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಜನರನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತೆ? ಅಂದರೆ ಯಾವತ್ತು ಮೋಡಿ ಅದು ಜನಗಳ ನಿರ್ಧಾರ ಸರ್, ಯಾವತ್ತೂ ಕೂಡ. ಅಂದರೆ ನಾವೊಂದು ಕತೆ ಮಾಡ್ತೀವಿ, ಅದು ಅದೇ ರೀತಿ ರೀಚ್ ಆಗುತ್ತಾ ಅಂತ ನಮ್ಗೆ ಯಾವತ್ತೂ ಗೊತ್ತಿರಲ್ಲ. ಅದೇ ಸಿನಿಮಾದ ದೊಡ್ಡ ಖುಷಿ ಕೂಡ. ಅಂದರೆ ನಮ್ಗೆ ಗೊತ್ತಿಲ್ಲ, ಪ್ರತಿ ದಿವಸ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಈ ಸಿನಿಮಾದ ಬೆಸ್ಟ್ ಏನು ಅಂತ ಹೇಳಿದ್ರೆ, ಈ ಸಿನಿಮಾನ ನಾನು ನಿರ್ಮಾಪಕನಾಗಿ ನಿರ್ದೇಶಕನಾಗಿ ನನಗೆ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ತುಂಬ ಚಾಲೆಂಜ್ಗಳಿತ್ತು ಇದರಲ್ಲಿ. ಯಾವುದ್ಯಾವುದೋ ಪ್ರಾಣಿಗಳ ಜೊತೆ ಡೀಲ್ ಮಾಡಬೇಕು, ಅದು ಆ ರೇಸ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ, ಬಹಳ ಕಷ್ಟ. ಅದನ್ನು ನೆನಪಿಸ್ಕೊಂಡ್ರೆ, ನೋಡ್ತಾ ಇರೋದನ್ನ ಇಮ್ಯಾಜಿನ್ ಮಾಡಿಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಅದೆಲ್ಲದು ಆ ಒಂದು ಕಾರಣದಿಂದ ಅಷ್ಟು ಟೈಮ್ ತಗೋತು. ಅಂದರೆ ಇದು ಬಹಳ ಇದು ಸುಲಭವಾಗಿ ಮಾಡುವಂಥ ಸಿನಿಮಾ ಅಲ್ಲ, ಇದು ಸೂಫ್ರಮ್ ಸೋ ಅಲ್ಲ. ಅಂದರೆ ಒಂದು ಜಾಗದಲ್ಲಿ ಹೋಗಿ ನಾವು ಶೂಟ್ ಮಾಡ್ಕೊಂಡು ಬರ್ತೀವಿ ಅನ್ನೋದಕ್ಕೆ ಇದರಲ್ಲಿ ಬಹಳಷ್ಟು ಲೇಯರ್ಗಳ ಕೆಲಸ ಇದೆ. ಸೊ ಅದನ್ನು ಮಾಡಿರೋದಕ್ಕೆ ನಾನು ಮೊದಲಿಗೆ ಇವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ, ಒಬ್ಬ ಕನ್ನಡದ ಒಬ್ಬ ಪ್ರೇಕ್ಷಕನಾಗಿ. ಸೊ ಈ ಥರದ ಪ್ರಯತ್ನಗಳಾಗಬೇಕು. ಈ ಥರದ ಪ್ರಯತ್ನಗಳು ಯಾವಾಗಾದರೂ ಕೂಡ ನಾನು ಜೊತೆಗೆ ನಿಲ್ತೀನಿ, ಅದು ಏನೇ ಆದರೂ ಪರವಾಗಿಲ್ಲ, ಅದು ಕೊನೆ ತನಕ ಜೊತೆಗೆ ನಿಲ್ತೀನಿ ಅಂತ. ಗುರು ಸರ್, ಕರಾವಳಿ ಭಾಗದ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದ್ದೇವೆ. ಅಂದ ತಕ್ಷಣ ಅವ್ರ ಲುಕ್ಕೇ ಚೇಂಜ್ ಆಯಿತು. ಈಗ ಕರಾವಳಿಗೆ ಎಂಟ್ರಿ ಆಗಿ ಕೆಲಸ ಮಾಡಾಯಿತು. ಮಿತ್ರ ಅವರ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಬದಲಾಗ್ಬೋದು ಅಂತ ನಿಮಗೆ ಅನ್ಸಿದೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದು? ಕರಾವಳಿಗೆ ಲುಕ್ ಚೇಂಜ್ ಆಯಿತು ಸರ್. ಕರಾವಳಿ ರಿಲೀಸ್ ಆದಮೇಲೆ ನನ್ನ ಲಕ್ಕು ಚೇಂಜ್ ಆಗ್ಬೋದು ಸರ್. ಗುಡ್ ಲಕ್ ಸರ್. ಯಾಕಂದ್ರೆ 30 ವರ್ಷದ ವರ್ಷದ್ದು ಅದಾಗಲಿ, ಲಕ್ ಚೇಂಜ್ ಆಗಲಿ. ನಾನು ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ. ನನಗೆ ಈ ಕಾರ್ಯಕ್ರಮಕ್ಕೂ ಮುಂಚೆ ಆದ ವಿಚಾರದಲ್ಲಿ ನನಗೆ ವಿಷಾದ ಇದೆ. ಪ್ರಜ್ವಲ್ ಅವರು ನನ್ನ ತುಂಬ ಆತ್ಮೀಯ ಸ್ನೇಹಿತರು, ನನ್ನ ಫ್ಯಾಮಿಲಿ ಫ್ರೆಂಡು ಕೂಡ. ಈ ವಿಚಾರ ನನಗೆ ಗೊತ್ತಿದೆ. ನೆನ್ನೆವರೆಗೂ ಕೂಡ ಅವರು ಇನ್ಸ್ಟಾಗ್ರಾಮಲ್ಲಿ ಅವರು ಪೋಸ್ಟ್ ಮಾಡ್ತಾ ಬಂದಿದ್ದಾರೆ ಇವತ್ತು ರಿಲೀಸ್ ಇದೆ ಅನ್ನೋದನ್ನು. ನಾನು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ವೇದಿಕೆಯಲ್ಲಿ ಹೇಳಬೇಕು ಅಂತ ನಾನು ಭಾಳ ಆಸೆ ಪಟ್ಟಿದ್ದೆ, ಆಗಲಿಲ್ಲ. ಆಮೇಲೆ ಮಾತಾಡ್ಕೋತಾರೆ, ಅದ್ರ ಸರಿ ಮಾಡ್ಕೋತಾರೆ. ಗುರುದತ್ ಅವರು ಭಾಳ ಬುದ್ಧಿವಂತರಿದ್ದಾರೆ, ಭಾಳ ಪ್ಲ್ಯಾಂಡ್ ಇದ್ದಾರೆ. ಪ್ರಜ್ವಲ್ ಅವರು ಕೂಡ ಸಿನಿಮೋತ್ಸವ ಭಾಳ ಜೋರಾಗಿದೆ. ಇದು ಕರಾವಳಿ ಮೇಲೆ ತುಂಬ ಹೋಪ್ಸ್ ಇದೆ. ಗೊತ್ತಿಲ್ಲ ಸರ್ ನನಗೆ. ಇದು ಮೋಸ್ಟ್ಲಿ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಇಲ್ಲಿ ನಡೆದಿರೋದು ಮೋಸ್ಟ್ಲಿ ಪ್ರಜ್ವಲ್ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ. ಓಕೆ, ಗೊತ್ತಿಲ್ಲ. ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಸರ್. ಇರ್ಬೋದು, ಏನಾದರೂ ಇರ್ಬೋದು, ಸಮಸ್ಯೆಗಳಿದ್ದೇ ಇರ್ತವೆ ಎಲ್ರಿಗೂ ಶಾರದಾ ಅವರೇ. ಬಟ್ KVN ಒಂದು ನಿಮಿಷ. ನಾನು ಡಬ್ಬಿಂಗ್ ವಿಚಾರಕ್ಕೆ ಬಂದಾಗ, ನಾನು ಮಂಗಳೂರಲ್ಲೇ ಓದಿದ್ದು. ತುಳು ಚೆನ್ನಾಗಿ ಮಾತಾಡ್ತೀನಿ, ಕೊಂಕಣಿ ಚೆನ್ನಾಗಿ ಮಾತಾಡ್ತೀನಿ. ಬಹುಶಃ ಒಂದು 6 ದಿವಸ ಈ ಸಿನಿಮಾಗೋಸ್ಕರ ನಾನು ಡಬ್ ಮಾಡಿದ್ದೀನಿ. ಡಬ್ಬಿಂಗ್ ಮಾಡಿ ತುಂಬ ಚೆನ್ನಾಗಿತ್ತು. ಮಿತ್ರ ಸರ್, ಗುರು ಸರ್ ಕಳಿಸ್ತಾರೆ. ಬೆಳಗ್ಗೆ ಒಂದು ಫೋನ್ ಬರುತ್ತೆ, ಮಿತ್ರ ಸರ್ ಫ್ರೀ ಇದ್ರೆ ಒಂದು 1 hour ಬರ್ಬೋದಾ, ಯಾಕೋ ಮಿಸ್ ಹೊಡಿತಾ ಇದೆ ಅಂತ. ನನ್ನ 163 ಸಿನಿಮಾದಲ್ಲಿ ನಾನು ಪಟ್ಟಂಥ ಶ್ರಮ, ನನಗೆ ಆ್ಯಕ್ಟಿಂಗೇ ಗೊತ್ತಿಲ್ವೇನೋ, ನನಗೆ ಡಬ್ಬಿಂಗೇ ಬರಲೇನೋ ಅನ್ನೋ ಮಟ್ಟಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ. ರಾಜ್ ಶೆಟ್ರು ಎಂಟ್ರಿ ಆದರು. ಅವರಿಗೆ ಒಂದು ದೊಡ್ಡ ಒಂದು ಸಿನಿಮೋತ್ಸವ, ದೊಡ್ಡ ಶಕ್ತಿಯಾಗಿ ನಮ್ಮ ಕರಾವಳಿಗೆ ಮತ್ತು ಕನ್ನಡ ಸಿನಿಮಾಗೆ ದೊಡ್ಡ ಒಂದು ಶಕ್ತಿಯಾಗಿ ರಾಜ್ ಶೆಟ್ರು ನಿಂತಿದ್ದಾರೆ. ಬಂದು ನನಗೆ ಡಬ್ ಮಾಡಿಸಿದ್ರು ಅವರು. ನಾನು ಸೀನಿಯರ್ ಆ್ಯಕ್ಟರು, ಅವ್ರಿಗಿಂತ ಮುಂಚೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಪ್ರೊಡಕ್ಷನ್ ಮಾಡಿದ್ದೀನಿ. ಅದನ್ನೆಲ್ಲವನ್ನು ಬಿಟ್ಟು ನನ್ನನ್ನು ರೆಡಿ ಮಾಡಿ, ಪ್ರಿಪೇರ್ ಮಾಡಿ, ಮಂಗಳೂರು ಸ್ಲ್ಯಾಂಗ್, ಅದರಲ್ಲಿ ಲ್ಯಾಂಡಿಂಗ್ ಪ್ರಾಬ್ಲಮ್ ಇದೆ ನಿಮ್ಮದು, ನನ್ನನ್ನು ಬಿಟ್ಟು ಡಬ್ ಮಾಡೋಕ್ಕೂ ಪ್ಲ್ಯಾನ್ ಮಾಡಿದರು. ಮಿತ್ರವರು ಸೂಟ್ ಆಗ್ತಾ ಇಲ್ಲ, ಮಿತ್ರವರು ವಾಯ್ಸು ಕೂಡ ಇದಕ್ಕೆ ಸೆಟ್ ಆಗ್ತಾ ಇಲ್ಲ. ನನ್ನನ್ನು ಬೇರೆ ಸ್ಟ್ರಕ್ಚರಿಗೆ ಕರ್ಕೊಂಡೋಗಿ ನನ್ನನ್ನು ಬೇರೆ ಒಂದು ರೀತಿಯಲ್ಲಿ ಒಂಥರ ನನಗೊಂದು 2 hours ಯಾರು ಇವನು, ಮೊನ್ನೆ ಬಂದವರು 4 ಪಿಕ್ಚರ್ ಮಾಡಿದ್ದಾರೆ, ಹುಡಿ ಕುಣಿದ ತಕ್ಷಣ ದೊಡ್ಡ ಮನುಷ್ಯ ಆಗ್ಬಿಟ್ರೆ ಅವರು. ನನಗೆ ಹೇಳೋ ಪಟ್ಟಕ್ಕೆ ನನಗೆ ಈಗ ಹೊರಟಾಗಿದ್ದು ಉಂಟು. ಆಚೆ ಹೋಗಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಏನೆಲ್ಲ ಮಾಡಿದ್ದೀನಿ, ಇದು ಒಂದು ಮಾಡಿಬಿಡೋಣ, ಸರೆಂಡರ್ ಆಗಿಬಿಡೋಣ ಅಂತ ಲಿಟ್ರಲಿ ಸರೆಂಡರ್ ಆದೆ. ಸರೆಂಡರ್ ಆದಮೇಲೆ ನನ್ನ ಡಬ್ಬಿಂಗ್ ನಾನೇ ಡಬ್ ಮಾಡಿದ್ದು ಅಂತ ಅಷ್ಟೋ ಮಟ್ಟಿಗೆ ಸಿನಿಮಾ ಚೆನ್ನಾಗಿ ಬಂದಿದೆ. ಕೆಲವೊಂದು ಸಾಹಸ ದೃಶ್ಯಗಳು ಹೀರೋಗಳಿಗೆ ಮಾಡದೇ ಇದ್ದಾಗ ನಾವು ಡ್ಯೂಪನ್ನು ಯೂಸ್ ಮಾಡ್ತೀವಿ, ಹೌದಲ್ವ? ಡ್ಯೂಪ್ ಬಂದು ಫೈಟ್ ಮಾಡ್ತಾರೆ. ಕೆಲವು ಭಾಷೆ ಸೂಟ್ ಆಗದೇ ಇದ್ದಾಗ ಡಬ್ ಮಾಡೋದ್ರಲ್ಲಿ ತಪ್ಪಿಲ್ಲ, ನಿರ್ದೇಶಕರ ಕಾಲ್ ಅಂತ ನಾನು ಅನ್ಕೋತೀನಿ.
ನನಗೆ ಅನಿಸುತ್ತೆ, ಒಬ್ಬ ನಟನಾಗಿ ನನಗೆ ಅನಿಸುತ್ತೆ ಅದು. ಅದಕ್ಕೆ ಪ್ರಜ್ವಲ್ ಅವರು ಕೂಡ ಒಪ್ಕೋತಾರೆ ನಂಬಿಕೆ ನನಗಿದೆ. ಪಾತ್ರಕ್ಕೆ ಏನು ಬೇಕು ಅದನ್ನು ಅವ್ರು ಸರಿದೂಗಿಸ್ಬಲ್ಲರು. ಅಷ್ಟು ಸುಲಭ ಅಲ್ಲ. ನಾನು ಭಾಳ ಸುಲಭ ಅಂದ್ಕೊಟ್ಟಿದ್ದೆ ಮಂಗಳೂರು ಸ್ಲ್ಯಾಂಗು, ಭಾಳ ಕಷ್ಟ ಇದೆ. ಅದು ಶೆಟ್ರ್ ಮೂಲಕ ಕಲಿತು. ಶೆಟ್ರ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಅದ್ಭುತವಾಗಿ ನನಗೆ ಒಂದು ಡಬ್ಬಿಂಗ್ ಆ ಸ್ಟೈಲನ್ನು, ಈಗಿನ ಟ್ರೆಂಡನ್ನು ನನಗೆ ಕಲಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಕರಾವಳಿಯಲ್ಲಿ ನನ್ನನ್ನು ಬಳಸ್ಕೊಂಡಿದ್ದಕ್ಕೆ, ಕರಾವಳಿಯಲ್ಲಿ ದೊಡ್ಡ ಒಂದು ಒಳ್ಳೆಯ ಸಿನಿಮಾ ಅದರಲ್ಲಿ ನಾನು ಇರೋದಕ್ಕೆ ನಮ್ಮ ಭಾಳ ಹೆಮ್ಮೆ ಇದೆ. ಥ್ಯಾಂಕ್ ಯು ಗುರುದತ್ ಸರ್, ಥ್ಯಾಂಕ್ ಯು KVN, ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್, ಥ್ಯಾಂಕ್ ಯು ನಮ್ಮ ಕ್ಯಾಮ್ರಾಮನ್, ಎಕ್ಸ್ಟ್ರಾರ್ಡಿನರಿ ಕ್ಯಾಮ್ರಾ ವರ್ಕ್, ಇಡೀ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸುಪ್ರೀತ್ ಅವರೇ ಇಲ್ಲಿ ನೀವು